ಮತ್ತೊಂದು ಕಡೆ ನೋಡಿ ಸಿದ್ದರಾಮಯ್ಯನವರು ರಣಕಹಳೆ ಮೊಳಗಿಸ್ತಂತಿದೆ 5 ವರ್ಷ ನಾನೇ ಸಿಎಂ ಅಂತ ಹೇಳಿ ಹೋದಲ್ಲಿ ಬಂದಲ್ಲಿ ರಿಪೀಟ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಯಾಕೋ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಮೌನದ ಅಸ್ತ್ರವನ್ನ ಪ್ರಯೋಗ ಮಾಡಿದಂತಿದೆ. ಮೋಸ್ಟ್ಲಿ ಕಾದು ನೋಡುವ ತಂತ್ರ ಅನ್ನೋದು ಇದೆ ಅನ್ಸುತ್ತೆ. ತಾಳ್ಮೆಯ ಅಸ್ತ್ರವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಯೋಗ ಮಾಡ್ತಾ ಇದ್ದಾರೆ. ಯಾರು ಏನೇ ಹೇಳಿದ್ರು ಹೈಕಮಾಂಡ್ ಅಂತ ಹೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಬಹಿರಂಗ ಹೇಳಿಕೆಯನ್ನ ಕೊಡದೇನೆ ಸೈಲೆಂಟ್ ಆಗಿ ಇರೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಮೌನವಾಗಿಯೇ ಲೆಕ್ಕಾಚಾರವನ್ನ ಡಿಕೆ ಶಿವಕುಮಾರ್ ಆಗ್ತಾ ಇದ್ದಂತೆ ಕಾಣಿಸ್ತಾ ಇದೆ. ಜೊತೆಗೆ ಮುಂದಿನ ನಡೆಯ ಬಗ್ಗೆಯೂ ಕೂಡ ನಿಗೂಢತೆ ಕಾಡ್ತಾ ಇದೆ. ಹಾಗಾದ್ರೆ ಹೈಕಮಾಂಡ್ನಿಂದ ಅಭಯ ಸಿಕ್ಕಿದೆಯಾ ಡೋಂಟ್ ವರಿ ಅಂತ? ಹೈಕಮಾಂಡ್ ವಿರೋಧಕ್ಕೆ ಕಾರಣವಾಗಬಾರದು ಅನ್ನುವಂಥ ತಂತ್ರನ ಇದು. ಅದೂ ಅಲ್ಲದೆ ಸಿಎಂ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂಥ ದೃಢವಾದ ನಂಬಿಕೆನ ಈ ಹಿಂದೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗೋದಿಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಸೈಲೆಂಟ್ ಆಗಿದ್ದು ಕಾದು ನೋಡೋಣ ಅನ್ನುವಂಥ ತಂತ್ರನ, ಅಥವಾ ಹೈಕಮಾಂಡ್ ಅಭಯ ಕೊಟ್ಟಿದೆಯಾ? ಯಾರು ಏನೇ ಮಾತಾಡ್ಕೊಳ್ಳಿ ಆಗೋ ಟೈಮ್ಗೆ ಎಲ್ಲವೂ ಆಗೇ ಆಗುತ್ತೆ ಅಂಥೇಳಿ ಏನಾದರೂ ಧೈರ್ಯ ಕೊಟ್ಟಿದ್ದಾರಾ? ಅಥವಾ ವಿರೋಧಕ್ಕೆ ಕಾರಣ ಆಗಬಾರ್ದು ಅನ್ನುವಂಥ ತಂತ್ರನ? ಇಲ್ಲ ಅಂತಂದರೆ ಸ್ವತಃ ಅವ್ರಿಗೇನೆ ಕಾನ್ಫಿಡೆನ್ಸಾ ನಾನು ಸಿ ಎಂ ಆಗೇ ಆಗ್ತೀನಿ ಯಾರು ಏನೇ ಅಂದರು ಅನ್ನೋದು? ಹೀಗನ್ನುವಂಥ ಚರ್ಚೆ ಅಥವಾ ಈಗನ್ನುವಂಥ ಒಂದಷ್ಟು ಮಾಹಿತಿಗಳು ಹೊರಗೆ ಬೀಳ್ತಾ ಇದೆ.